ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಈಶಾನ್ ಹೊಸ ಚಿತ್ರಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ತು. ಹೌದು, ತಮಿಳು ಸಿನಿಮಾ ಪಿಚ್ಚೈಕಾರನ್ ರಿಮೇಕ್ ನಲ್ಲಿ ನಟಿಸುವ ನಟ ಈಶಾನ್ ಅವರ ಬಯಕೆ ಕೈಗೊಂಡಿದೆ. 2016ರಲ್ಲಿ ಬಿಡುಗಡೆಯಾಗಿದ್ದ ಈ ಸಿನಿಮಾದಲ್ಲಿ ವಿಜಯ್ ಆಂಟನಿ ನಟಿಸಿದ್ರು. ಈ ಸಿನಿಮಾದ ರೀಮೇಕ್ ಹಕ್ಕುಗಳನ್ನ ದ್ವಾರಕೀಶ್ ಪಿಕ್ಚರ್ಸ್ ನಿರ್ಮಾಣ ಸಂಸ್ಥೆ ಹೊಂದಿದ್ದು, ಈಗ ರೀಮೇಕ್ ಭಾಗವಾಗಿ ಈಶಾನ್ ಅವರನ್ನ ಕರೆತರಲು ನಿಶ್ಚಯಿಸಿದೆ. ಇದನ್ನ ದೃಢೀಕರಿಸಿರುವ ಯೋಗಿ, ಇದು ದ್ವಾರಕೀಶ್ ಪಿಕ್ಚರ್ಸ್ ಸಂಸ್ಥೆಯ 51ನೇ ಸಿನಿಮಾ ಎಂದಿದ್ದಾರೆ. ಇದಕ್ಕೆ ಅವರ ತಂದೆ ದ್ವಾರಕೀಶ್ ಅವರ ಹುಟ್ಟುಹಬ್ಬವಾದ ಆಗಸ್ಟ್ 17ರಂದು ಚಾಲನೆ ಸಿಗಲಿದ್ದು, ಅದಕ್ಕೂ ಮುಂಚಿತವಾಗಿ ಈಶಾನ್ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರಂತೆ. ನೀವು ನಂಬುವುದಿಲ್ವಾ? ಪಿಚ್ಚೈಕಾರನ್ ರಿಮೇಕ್ ಹಕ್ಕುಗಳನ್ನು ನಾವು ಖರೀದಿಸಿದ ನಂತರ ನನ್ನಲ್ಲಿ ಸುಮಾರು 15 ನಿರ್ಮಾಪಕರು ಅದಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಈ ಸಿನಿಮಾ ತಮಿಳಿನಲ್ಲಿ 20 ಕೋಟಿ ಮತ್ತು ತೆಲುಗಿನಲ್ಲಿ 25 ಕೋಟಿ ಗಳಿಸಿತು. ಸಿನಿಮಾದ ವಿಷಯ ಭಾವನಾತ್ಮಕವಾದದ್ದು, ಹೂಡಿಕೆ ಮಾಡಲು ನಿಶ್ಚಯಿಸಿದೆ ಅಂತಾರೆ ಯೋಗಿ. ಇನ್ನು ಸಾಮಾಜಿಕ ಸಂದೇಶವನ್ನು ಹರಡುವುದು ನಕಲು ಮಾಡಿದಂತಲ್ಲ ಎನ್ನುವ ಯೋಗಿ, ನಾನು ಸರಿಯಾಗಿ ನೆನಪಿಸಿಕೊಂಡ್ರೆ ಸಿನಿಮಾದ ಮೂಲಕ ಮೊದಲು ಹೇಳಿದ ಕಥೆಗಳು ರಾಮಾಯಣ ಮತ್ತು ಮಹಾಭಾರತ. ಇವುಗಳನ್ನ ಸಂಸ್ಕೃತದಲ್ಲಿ ಬರೆದು ಹಲವು ಭಾಷೆಗಳಲ್ಲಿ ಅನುವಾದ ಆಗಿದೆ. ಆದ್ರಿಂದ ರೀಮೇಕ್ ಅನ್ನು ಕೂಡ ನಿಷಿದ್ಧದಂತೆ ಕಾಣುವ ಅವಶ್ಯಕತೆ ಇಲ್ಲ. ಯಾವುದೇ ಒಳ್ಳೆಯ ಕಥೆಯನ್ನ ಮತ್ತೆ ಮತ್ತೆ ಹೇಳಬೇಕಾಗುತ್ತದೆ ಮತ್ತು ವಿಭಿನ್ನ ಭಾಷೆಗಳಲ್ಲಿ ವಿಭಿನ್ನ ಪ್ರೇಕ್ಷಕರಿಗೆ ಅದನ್ನ ಮೂಡಿಸಬೇಕಾಗುತ್ತೆ. ಅಲ್ಲದೆ ನಾನು ಸಿನಿಮಾಗಳನ್ನ ಅಳವಡಿಸಿಕೊಳ್ತೇನೆ, ರೀಮೇಕ್ ಮಾಡೋದಿಲ್ಲ ಅಂತಾರೆ ಯೋಗಿ. ಒಟ್ಟಾರೆ ತಮಿಳಿನ ಪಿಚ್ಚೈಕಾರಿ ಸಿನಿಮಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದ್ದು, ಈ ಸಿನಿಮಾದಲ್ಲಿ ಇದೀಗ ರೋಗ್ ಚಿತ್ರದ ನಾಯಕ ಈಶಾನ್ ಕಾಣಿಸ್ಕೊಳ್ತಿದ್ದಾರೆ. ಈಗಾಗಲೇ ರೋಗ್ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸ್ಟೈಲಿಶ್ ಕೊಡಕ್ ಲುಕ್ ನಲ್ಲಿ ಕಾಣಿಸ್ಕೊಂಡಿರೋ ಈಶಾನ್ ಈ ಸಿನಿಮಾದಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತಾರೆ, ಸಿನಿಮಾದಲ್ಲಿ ಅವರ ಗೆಟಪ್ ಯಾವ ರೀತಿ ಇರುತ್ತೆ, ಏನೆಲ್ಲ ತರಬೇತಿ ಪಡ್ಕೊಳ್ತಾರೋ ನೋಡೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.